ಭಾರತಕ್ಕೆ ಜಪಾನ್ ಬಿಗ್ ಗಿಫ್ಟ್. ಫ್ರೀ ಆಗಿ ಬರಲಿವೆ ಹೈ ಸ್ಪೀಡ್ ಟ್ರೈನ್. ಇನ್ನಾದ್ರೂ ಈಡೇರುತ್ತಾ ಬುಲೆಟ್ ರೈಲಿನ ಕನಸು? ನಮಸ್ಕಾರ ಸ್ನೇಹಿತರೆ, ಭಾರತದ ಬಹು ನಿರೀಕ್ಷಿತ ಯೋಜನೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಜಪಾನ್ ಮತ್ತೊಂದು ದೊಡ್ಡ ಗಿಫ್ಟ್ ಕೊಡ್ತಾ ಇದೆ. 106 ಕೋಟಿ ಬೆಲೆ ಬಾಳುವ ಭಾರತಕ್ಕೆ ಅತ್ಯಂತ ಮಹತ್ವದ ಬುಲೆಟ್ ರೈಲುಗಳನ್ನ ಫ್ರೀಯಾಗಿ ಕೊಡೋದಾಗಿ ಜಪಾನ್ ಹೇಳಿದೆ. ಆ ಸುದ್ದಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ರೈಲುಗಳನ್ನ ಜಗತ್ತಿನ ಶ್ರೇಷ್ಠ ರೈಲುಗಳು ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಮುಂದಿನ ಬುಲೆಟ್ ರೈಲಿನ ಕನಸಿಗೆ ಇದು ತುಂಬಾ ಇಂಪಾರ್ಟೆಂಟ್. ಮುಂದಿನ ವರ್ಷವೇ ಇವು ಭಾರತಕ್ಕೆ ಬರಲಿದ್ದು ಎಲ್ಲ ಅಂದುಕೊಂಡಂತಾದ್ರೆ ದೇಶದಲ್ಲಿ ಮೊದಲ ಬಾರಿಗೆ ಬುಲೆಟ್ ರೈಲುಗಳ ಓಡಾಟ ಶುರುವಾಗೇ ಬಿಡುತ್ತೆ. ಹಾಗಿದ್ರೆ ಭಾರತಕ್ಕೆ ಸಿಗ್ತಾ ಇರೋ ಈ ರೈಲುಗಳ ವಿಶೇಷತೆ ಏನು? ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದ ಜಪಾನ್ ಭಾರತಕ್ಕೆ ಇಷ್ಟು ಉಪಕಾರ ಮಾಡ್ತಿರೋದು ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಬುಲೆಟ್ ರೈಲು ಯೋಜನೆ ಈಗ ಎಲ್ಲಿ ತನಕ ಬಂದಿದೆ? ಅಷ್ಟೆಲ್ಲ ಟೀಕೆಗಳು, ಅಷ್ಟೆಲ್ಲ ಟ್ರೋಲ್ಗಳಿಗೆ ಒಳಗಾಗಿದ್ರು ಕೂಡ ಕೇಂದ್ರ ಸರ್ಕಾರ ಕಡೆಗೂ ಇದನ್ನ ಹೇಗೆ ಮಾಡಿತು? ಇಷ್ಟು ಲೇಟ್ ಆಗೋಕೆ ಏನ್ ಕಾರಣ? ನಮ್ಮ ರಾಜ್ಯದಲ್ಲಿ ಇದು ಶುರು ಆಗೋದು ಯಾವಾಗ? ನಮ್ಮ ರಾಜ್ಯದವರು ಯಾವ ಡೇಟ್ ಕೊಡ್ತಾ ಇದ್ದಾರೆ, ಯಾವಾಗ ಬರ್ಬೋದು ಅಂತ ಹೇಳ್ತಿದ್ದಾರೆ? ಬೇಗ ಮಾಡ್ತಿದ್ದಾರೆ ನಮ್ಮ ರಾಜ್ಯದವರು, ಟೈಮ್ ತಗೊಳ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಗಂಟೆಗೆ 300 ಕಿಲೋಮೀಟರ್ ವೇಗ, ವಿಶ್ವದಲ್ಲೇ ಸೇಫೆಸ್ಟ್ ಟ್ರೈನ್. ಈಗ ಭಾರತಕ್ಕೆ ಜಪಾನ್ ಫ್ರೀ ಆಗಿ ಕೊಡ್ತೀನಿ ಅಂದಿರೋದು 2 ಶಿಂಕಾನ್ಸೆನ್ ಟ್ರೈನ್ಗಳನ್ನ. ಈ ಶಿಂಕಾನ್ಸೆನ್ ಅನ್ನೋದು ಜಪಾನೀಸ್ ಭಾಷೆ. ಇಂಗ್ಲಿಷ್ ನಲ್ಲಿ ಬುಲೆಟ್ ಟ್ರೈನ್ ಅಂತ ಕರಿಬಹುದು. ಸದ್ಯ ಜಪಾನ್ನ ಸೇಫೆಸ್ಟ್ ಫಾಸ್ಟೆಸ್ಟ್ ಟ್ರೈನ್ಗಳು ಅಂತ ಇವುಗಳನ್ನ ಕರೀತಾರೆ. ಬರೀ ಜಪಾನ್ ಅಲ್ಲ, ವಿಶ್ವ ಮಟ್ಟದಲ್ಲೂ ಇವು ಬೆಸ್ಟ್ ಟ್ರೈನ್ಗಳ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತವೆ. 1964ರಲ್ಲೇ ಶುರುವಾದ ಈ ರೈಲುಗಳು 2025 ಜಪಾನ್ 1964ರಲ್ಲೇ ನಾವು ಇವತ್ತಿರೋ ಫ್ಯೂಚರ್ನಲ್ಲಿ ಅವರು ಆವಾಗಲೇ ಇದ್ರು. ಸೊ ಅಲ್ಲಿಂದ ಜಪಾನ್ನ 1964ನ ಫ್ಯೂಚರ್ನಿಂದ ನಮ್ಮ ಇವತ್ತಿನ ಫ್ಯೂಚರ್ಗೆ ರೈಲುಗಳು ಬರೋಕ್ಕೆ ರೆಡಿ ಆಗ್ತಾ ಇದ್ದಾವೆ. ಈ ರೈಲುಗಳು ಅಲ್ಲಿಂದ ಇಲ್ಲಿ ತನಕ ಜಪಾನಿಗರ ಫೇವರಿಟ್ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ. ಇನ್ನು ವಿಶೇಷ ಅಂದ್ರೆ ಈ ರೈಲು ಒಂದೇ ಒಂದ್ಸಲವೂ ಅಪಘಾತಕ್ಕೆ ಈಡಾಗಿಲ್ಲ. ಹಾಗಂತ ನಮ್ಮಲ್ಲೂ ಹಾಗೆ ಆಗತ್ತಂತಲ್ಲ. ನಮ್ಮಲ್ಲಿ ಗೊತ್ತಲ್ಲ, ಇಲ್ಲಿ ಒಂದೇ ಬಾರ ಟ್ರೈನ್ ಹೋಗ್ತಿದ್ರು ಕಲ್ಲು ಹೊಡೆದು ಮಜಾ ತಗೊಳ್ಳುವಂತಹ ವಿಕೃತ ಕ್ರಿಮಿಗಳಿದಾವೆ ಇಲ್ಲಿ. ಇರಲಿ, ಅಲ್ಲಿನ ಆರ್ಥಿಕತೆ, ಸಾರಿಗೆ, ಒಟ್ಟಾರೆ ಜಪಾನ್ನ ತಂತ್ರಜ್ಞಾನಕ್ಕೆ ಇದು ಸಿಂಬಲ್ ತರ ಇದೆ. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಇವು ಚಲಿಸ್ತಾ ಇದ್ದು ಸಾಕಷ್ಟು ಮಾಡೆಲ್ಗಳು ಕೂಡ ಇದಾವೆ. ಈ ಪೈಕಿ E5 ಮತ್ತು E3 ಮಾಡೆಲ್ ಅನ್ನ ಜಪಾನ್ ಭಾರತಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇದೆ. ಏನಿದೆ ಇದರಲ್ಲಿ? ಈ ರೈಲುಗಳನ್ನ ಈಸ್ಟ್ ಜಪಾನ್ ರೈಲ್ವೆ ನಿರ್ಮಾಣ ಮಾಡಿದೆ. ಮೊದಲಿಗೆ E5 ಮಾಡೆಲ್ ನೋಡ್ತಾ ಹೋಗೋಣ. ಇದು 2011ರಿಂದ ಸರ್ವಿಸ್ ನಲ್ಲಿದೆ. ಇದರ ವೇಗ ಗಂಟೆಗೆ 320 ಕಿಲೋಮೀಟರ್. ಅಂದ್ರೆ ನಮ್ಮ ಬೆಂಗಳೂರಿಂದ ಕಲಬುರಗಿಗೆ, ಬೆಂಗಳೂರಿಂದ ಬೆಳಗಾವಿಗೆ 1.5-2 ಗಂಟೆ ಒಳಗಡೆ ರೀಚ್ ಆಗ್ಬಿಡ್ಬೋದು. ಸದ್ಯ ಜಪಾನ್ನ ತೊಹೋಕು ಮತ್ತು ಹೊಕಾಯ್ಡೋ ಭಾಗದಲ್ಲಿ ಇವು ಸೇವೆಯಲ್ಲಿವೆ. ವಿಮಾನ ಮಾದರಿಯಲ್ಲಿ ಫೆಸಿಲಿಟಿ ಇದೆ. ಸುಮಾರು 253 ಮೀಟರ್ ಉದ್ದ ಇದೆ. 10 ಕೋಚ್ ಇದ್ದು 731 ಜನ ಪ್ರಯಾಣ ಮಾಡಬಹುದು. ಇನ್ನು ಎರಡನೇ E3 ಮಾಡೆಲ್ ಸ್ವಲ್ಪ ಹಳೆಯದು, ಮಿನಿ ಬುಲೆಟ್ ಟ್ರೈನ್ ಅಂತ ಕರೀತಾರೆ. 1997ರಿಂದ ಇದು ಸರ್ವಿಸ್ ನಲ್ಲಿದೆ. ಇದರಲ್ಲಿ 6-7 ಕೋಚ್ಗಳಿರ್ತವೆ. 350 ಮಂದಿ ಪ್ರಯಾಣ ಮಾಡಬಹುದು. ಗಂಟೆಗೆ 275 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿವೆ. ಕ್ವಾಲಿಟಿಯಲ್ಲಿ, ಸ್ಮೂತ್ ರೈಡಿಂಗ್ ನಲ್ಲಿ, ಸೇಫ್ಟಿ ಸಿಸ್ಟಮ್ ನಲ್ಲಿ ಎರಡಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಆದರೆ ವೇಗ, ಒಂದಷ್ಟು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಇಲ್ಲಿ ಭಾರತ ತನ್ನ ಬುಲೆಟ್ ಟ್ರೈನ್ ಯೋಜನೆಗೆ ಮೊದಲು E5 ಟ್ರೈನ್ ಅನ್ನ ಸೆಲೆಕ್ಟ್ ಮಾಡಿತ್ತು. ಆದರೆ ಇವುಗಳ ಬೆಲೆ ಮತ್ತು ಅವುಗಳ ಮೇಂಟೆನೆನ್ಸ್ ಕಷ್ಟ ಆಗ್ಬೋದು ಅಂತ ಅಷ್ಟಾಗಿ ಆಸಕ್ತಿ ತೋರಿಸಿರ್ಲಿಲ್ಲ. ಅಂದಹಾಗೆ ಈ E5 ಯೂನಿಟ್ಗೆ 500 ಕೋಟಿಗೂ ಅಧಿಕ ರೂಪಾಯಿ ಖರ್ಚು ಆಗಬಹುದು ಒಂದು ಟ್ರೈನ್ಗೆ ಅಂತ ಅಂದಾಜು ಮಾಡಲಾಗಿದೆ. E3ಗೆ 300 ಕೋಟಿ ರೂಪಾಯಿನ ಅಂದಾಜಿದೆ. ಈಗ ಈ 2 ಮಾದರಿಯ ರೈಲುಗಳನ್ನ ಜಪಾನ್ ಭಾರತಕ್ಕೆ ಗಿಫ್ಟ್ ಮಾಡ್ತಾ ಇದೆ. ಕೆಲವೇ ತಿಂಗಳುಗಳಲ್ಲಿ, ಅಂದ್ರೆ 2026ಕ್ಕೆ ಇದು ಭಾರತಕ್ಕೆ ರೀಚ್ ಆಗ್ಬಿಡುತ್ತೆ ಅಂತ ಜಪಾನೇ ಹೇಳಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತಕ್ಕೆ ಬರ್ತಿರೋದು ಯಾಕೆ? ನಮ್ಮಲ್ಲಿ ಇನ್ನೂ ಕೂಡ ಬುಲೆಟ್ ಟ್ರೈನ್ ಟ್ರ್ಯಾಕ್ ಪೂರ್ತಿಯಾಗಿ ರೆಡಿ ಆಗಿಲ್ಲ, ಕೆಲಸ ನಡೀತಾ ಇದೆ. ಮತ್ತೆ ಇವುಗಳು ಇವಾಗಲೇ ಯಾಕೆ ಬರ್ತಿವೆ ಅನ್ನೋ ಪ್ರಶ್ನೆ ಕೆಲವರು ಕೇಳಬಹುದು. ಸ್ನೇಹಿತರೆ, ಈಗ ಬರ್ತಿರೋ ಈ 2 ರೈಲುಗಳು ಪ್ಯಾಸೆಂಜರ್ ಓಡಾಟಕ್ಕೆ ಅಲ್ಲ, ಟೆಸ್ಟಿಂಗ್ ಮತ್ತು ಭಾರತದಲ್ಲಿ ಬುಲೆಟ್ ರೈಲುಗಳ ಓಡಾಟ ಹೇಗಿರುತ್ತೆ, ಅದರ ಸಾಧಕ ಬಾಧಕ ಏನು ಅಂತ ಪರೀಕ್ಷೆ ಮಾಡೋಕೆ ಜಪಾನ್ ಕಳಿಸ್ಕೊಡ್ತಾ ಇದೆ. ಇಲ್ಲಿ ಟೆಸ್ಟಿಂಗ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಗಮನಿಸಬೇಕು. ಈ ಬುಲೆಟ್ ಟ್ರೈನ್ಗಳಿಗೆ ನಾರ್ಮಲ್ ಹಳಿಗಳು ಆಗೋದಿಲ್ಲ, ವಿಶೇಷ ಹಳಿಗಳ ಅವಶ್ಯಕತೆ ಇದೆ. ಅಲ್ಲದೆ ಇಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಅದನ್ನ ರೆಡಿ ಮಾಡಬೇಕಾಗುತ್ತೆ. ಜಪಾನ್
ಜಪಾನ್ಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಹಾರ್ಶ್ ವೆದರ್ ಇದೆ. ಸೊ ಹೀಟ್, ಮಳೆ, ಧೂಳು ಇನ್ನಿತರ ಸಂದರ್ಭಗಳಿಗೆ ಹೊಂದಿಕೊಳ್ಳೋ ರೀತಿಯಲ್ಲಿ ತಯಾರಿಸಬೇಕು. ನಮ್ಮ ಜನ ಹೆಚ್ಚಿನ ಲಗೇಜ್ ಕ್ಯಾರಿ ಮಾಡ್ತಾರೆ. ಸೊ ಎಕ್ಸ್ಟ್ರಾ ಲಗೇಜ್ ಹಿಡಿಯೋ ಸಾಮರ್ಥ್ಯ ಇದೆಯಾ, ಅದಕ್ಕೆ ತಕ್ಕಂತೆ ಹಳಿಗಳು ಸಪೋರ್ಟ್ ಮಾಡ್ತವ, ರೈಲಿನ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತಾ, ಅದರ ಡಿಸೈನ್ ಹೇಗಿರಬೇಕು, ಎಲ್ಲವನ್ನ ಈ ರೈಲುಗಳ ಮೂಲಕ ಟೆಸ್ಟ್ ಮಾಡ್ತಾರೆ. ಹೀಗಾಗಿ ಈ ಟೆಸ್ಟಿಂಗ್ ಭಾರತದ ಬುಲೆಟ್ ಟ್ರೈನ್ ಕನಸಿನ ನಿರ್ಣಾಯಕ ಘಟ್ಟ. ಫ್ಯೂಚರ್ನಲ್ಲಿ ಭಾರತದ ಬುಲೆಟ್ ರೈಲುಗಳ ಶೇಪ್ ಹೇಗಿರುತ್ತೆ ಅನ್ನೋದನ್ನ ಈ ಟೆಸ್ಟಿಂಗ್ ನಿರ್ಧಾರ ಮಾಡಲಿದೆ. ಅಲ್ಲದೆ ಭಾರತ E10 ಮಾದರಿಯ ರೈಲು ತರಿಸ್ಕೊಳ್ಳೋ ಪ್ಲಾನ್ ಹಾಕ್ತಾ ಇದೆ. ಈಗ ಅಂದರೆ ಸ್ವಲ್ಪ ಆರಂಭದಲ್ಲಿ ಖರ್ಚು ಜಾಸ್ತಿ ಅಂತ ಹೇಳಿ E5ನೇ ಬೇಡ ಅಂತ ಇದ್ದವರು ಈಗ E10ಗೆ ಪ್ಲಾನ್ ಮಾಡ್ತಿದ್ದಾರೆ. ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿವೆ ಅವು. ಸೊ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಈ ಟ್ರೈನ್ಗಳು ಅಡೆತಡೆ ಇಲ್ಲದೆ ಓಡಾಡೋದು ಮುಖ್ಯ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಯಾವಾಗ ಓಡಾಡ್ತವೆ ಬುಲೆಟ್ ಟ್ರೈನ್ಸ್? 2017ರಲ್ಲಿ PM ನರೇಂದ್ರ ಮೋದಿ ಭಾರತದಲ್ಲಿ ಬುಲೆಟ್ ಟ್ರೈನ್ ಓಡುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಆದಷ್ಟು ಶೀಘ್ರ ಮಹಾನಗರಗಳಿಗೆ ಕನೆಕ್ಟಿವಿಟಿ ಸಿಗುತ್ತೆ. ಮೊದಲಿಗೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಅಂತ ಘೋಷಿಸಲಾಯಿತು. ಆದರೆ ಇಲ್ಲಿ ತನಕ ಒಂದು ಯೋಜನೆನೂ ಕಂಪ್ಲೀಟ್ ಆಗಿಲ್ಲ. ಮುಂಬೈ ಅಹಮದಾಬಾದ್ ರೈಲಲ್ಲಿ 2023ಕ್ಕೆ ಜನ ಓಡಾಡಬೇಕಾಗಿತ್ತು ಮೊದಲು ಅಂದ್ಕೊಂಡಂತಾಗಿದ್ರೆ. ಆದರೆ 2025 ಆದರೂ ಕಂಪ್ಲೀಟ್ ರೆಡಿ ಆಗಿಲ್ಲ. ಅದಕ್ಕೆ ಕಾರಣ ಏನು ಸ್ನೇಹಿತರೆ? ಮೊದಲನೇದು ಭೂ ಸ್ವಾಧೀನ ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್. ಭಾರತದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಬಿಗ್ ಪ್ರಾಬ್ಲಮ್. ರೈತರಿಂದ, ಭೂ ಮಾಲೀಕರಿಂದ ಇದಕ್ಕೆ ವ್ಯಾಪಕ ವಿರೋಧ ಇತ್ತು. ಸರ್ಕಾರ ಅವರ ಮನವೊಲಿಸುವಲ್ಲಿ ತುಂಬಾ ಲೇಟ್ ಆಗ್ತಾ ಇತ್ತು. ಗುಜರಾತ್ನಲ್ಲಿ ಪೂರ್ಣಗೊಂಡ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಸರಿಯಾದ ಸ್ಪಂದನೆ ಸಿಕ್ಕಿರಲಿಲ್ಲ. ಅಷ್ಟೊತ್ತಿಗೆ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಸರ್ಕಾರ ಆ ಕಡೆ ಫೋಕಸ್ ಮಾಡಬೇಕಾಯಿತು, ಲಾಕ್ಡೌನ್ ಕಡೆಗೆ, ಕೊರೋನಾ ಕಡೆಗೆ. ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯೇತರ ಸರ್ಕಾರ, ಉದ್ಧವ್ ಠಾಕ್ರೆ ನೇತೃತ್ವದ ಕಾಂಗ್ರೆಸ್, ಶಿವಸೇನೆ ಮತ್ತು NCP ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂತು. ಉದ್ಧವ್ ಸರ್ಕಾರದಿಂದ ಬೆಂಬಲ ಸಿಗಲಿಲ್ಲ. ಆಮೇಲೆ ಇದರ ಪರಿಣಾಮ 2017ರಲ್ಲಿ ಘೋಷಣೆಯಾದ ಈ ಯೋಜನೆಗೆ ಪೂರ್ಣವಾಗಿ ಭೂ ಸ್ವಾಧೀನ ಸಾಧ್ಯವಾಗಿದ್ದು 2024ರಲ್ಲಿ. ಅದಾದ್ಮೇಲೆ ಭೂ ಸ್ವಾಧೀನದೆಲ್ಲ ಮುಗಿದ ಮೇಲೆ ಟೆಕ್ನಿಕಲ್ ಚಾಲೆಂಜಸ್ನ ಫೇಸ್ ಮಾಡೋದೀಗ. 508 ಕಿಲೋಮೀಟರ್ ಉದ್ದದ ಈ ಯೋಜನೆ ಬೆಟ್ಟ ಗುಡ್ಡಗಳನ್ನು ಹಾದು ಹೋಗುತ್ತೆ. ಅಂಡರ್ ಸೀ ಟನಲ್ಗಳನ್ನು ಕೂಡ ಮಾಡಬೇಕು. ಇದು ಇಂಜಿನಿಯರ್ಸ್ಗೆ ಚಾಲೆಂಜಿಂಗ್ ಆಯಿತು. ಅಲ್ಲದೆ ಜಪಾನ್ನಲ್ಲಿ ಶಿನ್ಜೋ ಅಬೆ ಅವರು PM ಇದ್ದಾಗ ಎಲ್ಲದಕ್ಕೂ ಬೇಗ ಬೇಗ ಅಪ್ರೂವಲ್ ಕೊಡ್ತಾ ಇದ್ರು, ಫಾಸ್ಟ್ ಆಗಿ ಹೆಲ್ಪ್ ಮಾಡ್ತಿದ್ರು. ಅವರು ಭಾರತದೊಂದಿಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಅವರಿಗೆ ಪದ್ಮ ವಿಭೂಷಣವನ್ನ ಕೊಟ್ಟು ಗೌರವಿಸಿದೆ. ಆದರೆ ಆ ನಂತರ ಬಂದ ಆಡಳಿತಗಳು ಭಾರತಕ್ಕೆ ಟೆಕ್ನಾಲಜಿ ಅಪ್ರೂವಲ್ ಕೊಡೋಕೆ, ಕೋಆರ್ಡಿನೇಟ್ ಮಾಡೋಕೆ ತುಂಬಾ ಡಿಲೇ ಮಾಡಿದ್ರು. ಎಲ್ಲ ಕಾರಣಗಳು ಈ ಯೋಜನೆಗೆ ಗ್ರಹಣ ಹಿಡಿಸಿದ್ವು. ಸದ್ಯದ ಮಾಹಿತಿ ಪ್ರಕಾರ ಸ್ನೇಹಿತರೆ, 508 ಕಿಲೋಮೀಟರ್ ಉದ್ದದ ಈ ಯೋಜನೆಯಲ್ಲಿ 386 ಕಿಲೋಮೀಟರ್ ಪಿಯರ್ ಫೌಂಡೇಶನ್ ಆಗಿದೆ, ಅಂದ್ರೆ ಕಂಬ ಹಾಕಿಯಾಗಿದೆ. ಸುಮಾರು 272 ಕಿಲೋಮೀಟರ್ ದೂರಕ್ಕೆ ವಯಾಡಕ್ಟ್ ಅಳವಡಿಸಲಾಗಿದೆ. ವಯಾಡಕ್ಟ್ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಈ ಭಾಗ, ಏನೋ ಗರ್ಡರ್ ಅಂದ್ರೆ ಈ ರೈಲ್ವೆ ಹಳಿ ಹಾಕೋಕೆ ಬೆಡ್ ತರ ಬರುತ್ತಲ್ಲ, ಆ ಬೆಡ್ ಗಳನ್ನ ಸ್ಟೀಲ್ ಬೀಮ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದು 274 ಕಿಲೋಮೀಟರ್ ತನಕ ಅದು ಆಗಿದೆ. ಇನ್ನು ಈ ಬುಲೆಟ್ ಟ್ರೈನ್ ನ ಈ ದಾರಿ ಉದ್ದಕ್ಕೋಟು 13 ಕಡೆ ನದಿ ಮೇಲೆ ಬ್ರಿಡ್ಜ್ ಹಾಕಬೇಕಾಗಿತ್ತು. ಆ ಎಲ್ಲಾ ಬ್ರಿಡ್ಜ್ ಮಾಡೋ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಅಂಡರ್ ಸಿ ಟನಲ್ 21 ಕಿಲೋಮೀಟರ್ ಆಗಬೇಕು, ಅದರ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗುಜರಾತ್ ಭಾಗದಲ್ಲಿ ಎಲೆಕ್ಟ್ರಿಫಿಕೇಶನ್ ಪೂರ್ಣ ಮುಗಿದಿದೆ. ಮುಂಬೈನಿಂದ ಅಹಮದಾಬಾದ್ ತನಕ 12 ಸ್ಟೇಷನ್ ಗಳನ್ನ ಇದು ಕನೆಕ್ಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ಎಲ್ಲಾ ಕಡೆ ಜೋರಾಗಿ ವರ್ಕ್ ಈಗ ನಡೀತಾ ಇದೆ. ಇನ್ನು ಈಗ ಜಪಾನ್ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇರೋ 2 ಟ್ರೈನ್ ಗಳನ್ನ ಸೂರತ್ ಮಧ್ಯೆ ಟೆಸ್ಟಿಂಗ್ ನಡೆಸಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಮಾರ್ಗ 48 ಕಿಲೋಮೀಟರ್ ಉದ್ದ ಇದೆ. 2026ರ ಆಗಸ್ಟ್ಗೆ ಮುಕ್ತಾಯಗೊಳ್ಳುತ್ತೆ. ಅಂದ್ರೆ ಈ ಯೋಜನೆಯ ಮೊದಲ ಹಂತ. ಸೊ ಅದಾದ್ಮೇಲೆ ಅದು ರೆಡಿ ಆದ್ಮೇಲೆ ಟೆಸ್ಟಿಂಗ್ ನಡೆಯುತ್ತೆ. ಒಟ್ಟಾರೆ ಮುಂಬೈ ಅಹಮದಾಬಾದ್ನ ರೈಲಿನ ಪೂರ್ಣ ಕೆಲಸ 2030ಕ್ಕೆ ಆಗಬಹುದು ಅನ್ನೋ ಗುರಿಯನ್ನ ಸರ್ಕಾರ ಹಾಕೊಂಡಿದೆ. ಈ ನಿಟ್ಟಿನಲ್ಲಿ ಈಗ ಜಪಾನ್ ಕೊಡ್ತಿರೋ ಗಿಫ್ಟ್ ಬುಲೆಟ್ ಟ್ರೈನ್ಗಳು ಹೊಸ ವೇಗವನ್ನ ಕೊಡಲಿವೆ. ಹಾಗೆ ನೋಡಿದ್ರೆ ಈ ಬುಲೆಟ್ ಟ್ರೈನ್ ಯೋಜನೆಗೆ ಜಪಾನ್ 80% ಲೋನ್ ಫಿನಾನ್ಸಿಂಗ್ ಮಾಡ್ತಾ ಇದೆ. ಅದು 50 ವರ್ಷಗಳ ರೀಪೇಮೆಂಟ್ ಅವಧಿಗೆ ಬರೀ 0.1% ಬಡ್ಡಿ ದರದಲ್ಲಿ. ಆಲ್ಮೋಸ್ಟ್ ಬಡ್ಡಿನೇ ಬೇಡ ಬಿಡ್ರಿ ಅನ್ನೋ ಥರದಲ್ಲಿ, ಬಟ್ ಇರಲಿ ಅಂತೇಳಿ ಒಂದು 0.1% ಬಡ್ಡಿಗೆ, ತುಂಬಾ ಕಮ್ಮಿ ಬಡ್ಡಿಗೆ ಫ್ರೆಂಡ್ಶಿಪ್ನಲ್ಲಿ ಜಪಾನ್ ಕೊಡ್ತಾ ಇದೆ. ಈ ಮುಂಬೈ ಅಹಮದಾಬಾದ್ ಟ್ರೈನ್ ಪ್ರಾಜೆಕ್ಟ್ಗೆ ಒಟ್ಟು 1.6 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಅಂದಾಜು ಮಾಡಲಾಗಿದೆ. ಅಂದರೆ ಹೆಚ್ಚು ಕಮ್ಮಿ ನಮ್ಮ ಕೇರಳ ರಾಜ್ಯದ 1 ವರ್ಷದ ಬಜೆಟ್ ಆಗುತ್ತೆ. ಅಷ್ಟನ್ನ ಜಪಾನ್ 80% ಫಿನಾನ್ಸಿಂಗ್ ಮಾಡ್ತಾ ಇದೆ, ಲೋನ್ ಕೊಡ್ತಾ ಇದೆ. ಭಾರತವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ನೋಡ್ತಾ ಇರೋ ಜಪಾನ್ ಇಲ್ಲಿನ ಇನ್ಫ್ರಾ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ. ಮುಂದೆ ಚೀನಾಗೆ ಪ್ರತಿಸ್ಪರ್ಧಿಯಾಗಿ ಭಾರತ ಈ ಭಾಗದಲ್ಲಿ ಸೈನಿಕವಾಗಿ, ಆರ್ಥಿಕವಾಗಿ ಎದ್ರೆ ಜಪಾನ್ಗೂ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಫ್ರೆಂಡ್ ಸಿಕ್ಕದಂಗಾಗುತ್ತೆ. ಕರ್ನಾಟಕದಲ್ಲಿ ಓಡೋದು ಯಾವಾಗ? ಸದ್ಯಕ್ಕೆ ಯಾವ ರಾಜ್ಯ ಸರ್ಕಾರಗಳು ಕೂಡ ಬುಲೆಟ್ ಟ್ರೈನ್ ಸಾಹಸಕ್ಕೆ ಕೈ ಹಾಕಿಲ್ಲ. ಕರ್ನಾಟಕಕ್ಕೂ ಕೂಡ ಕೇಂದ್ರದ ಒಂದು ಬುಲೆಟ್ ಟ್ರೈನ್ ಘೋಷಣೆಯಾಗಿದೆ. ಚೆನ್ನೈ, ಬೆಂಗಳೂರು, ಮೈಸೂರು ನಡುವೆ ರೈಲು ಓಡಿಸೋ ಪ್ಲಾನ್ ಘೋಷಿಸಿದ್ದಾರೆ.
ಆದರೆ ಸದ್ಯಕ್ಕಂತಿದ್ದು ಜನರಿಗೆ ಸಿಗಲ್ಲ. ಯಾಕಂದ್ರೆ ಈ ಯೋಜನೆ ಪೂರ್ಣ ಆಗೋಕೆ 2050 ಗುರಿಯನ್ನ ಹಾಕೊಂಡಿದ್ದಾರೆ. ಅಂದ್ರೆ ಇನ್ನು ಕಾಲು ಶತಮಾನ ಕಾಯಬೇಕು. ಇದರ ಬಜೆಟ್ $16 ಬಿಲಿಯನ್ ಅಂತ ಅಂದಾಜು ಮಾಡಿದ್ದಾರೆ. ಅಂದ್ರೆ 1 ಲಕ್ಷ ಕೋಟಿಗೂ ಅಧಿಕ. ಇದು 2050 ಯೋಜನೆ ಮುಗಿಯುವಷ್ಟರಲ್ಲಿ ಇನ್ನು 5-6 ಪಟ್ಟಾದರೂ ಕೂಡ ಜಾಸ್ತಿ ಆಗಿರುತ್ತೆ ಬಿಡಿ. ಏನೋ ಹೈದರಾಬಾದ್ ಬೆಂಗಳೂರಿನ ಬುಲೆಟ್ ಟ್ರೈನ್ ಪ್ಲಾನ್ ಕೂಡ ಇದೆ. ಅದು 2041ಕ್ಕೆ ಓಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಏನೇ ಆದರೂ ರಾಜ್ಯದಲ್ಲಿ ಇನ್ನು 15-20 ವರ್ಷ ಬುಲೆಟ್ ಟ್ರೈನ್ ಓಡೋದು ಸದ್ಯಕ್ಕೆ ಅಸಾಧ್ಯ ಅನ್ನೋ ತರ ಕಾಣಿಸ್ತಾ ಇದೆ. ಇವರ ಎಸ್ಟಿಮೇಷನ್ ನೋಡ್ತಾ ಇದ್ರೆ, ಯಾಕಂದ್ರೆ ರೇಟ್ ಮಾತ್ರ ಜಾಸ್ತಿ ಆಗಲ್ಲ, ಈ ಎಸ್ಟಿಮೇಷನ್ ಕೂಡ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಡಬಲೇ ಆಗುತ್ತೆ. ಸೊ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ರಾಜ್ಯದಲ್ಲೇ ಬುಲೆಟ್ ಟ್ರೈನ್ ಬಂದ್ರೆ ಅದೇ ನಮ್ಮ ಪುಣ್ಯ ಅಂತ ಅನ್ಕೊಳ್ಳೋಣ. ನಮ್ಮ ಏಜ್ ಗ್ರೂಪ್ನವರು ಅಂದ್ರೆ ಅಡಲ್ಟ್ಸ್ ಎಲ್ಲ, ಈಗ ಅಡಲ್ಟ್ಸ್ ಆಗಿರೋರೆಲ್ಲ, ಇವಾಗ ಹುಟ್ಟಿರೋ ಮಕ್ಕಳು ಬಹುಶಃ ಅವ್ರ ಜೀವಿತಾವಧಿಯಲ್ಲಿ ನೋಡ್ಬೋದು ಅಂತ ಕಾಣುತ್ತೆ. ಸದ್ಯಕ್ಕೆ ಅಷ್ಟು ವೇಗ ಇದೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳನ್ನ ಜಾರಿ ಮಾಡೋ ವೇಗ, ಅಷ್ಟು ಬಹಳ ವೇಗ ಇದೆ. ಇಲ್ಲ ತೀರಾ ಮನಸ್ಸು ಮಾಡಿ ನಾವು ನಮ್ಮ ವ್ಯವಸ್ಥೆಯನ್ನು ಸ್ವಲ್ಪ ಸುಲಭ ಮಾಡಿಕೊಂಡ್ರೆ, ಈಸಿ ಮಾಡಿಕೊಂಡ್ರೆ, ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಸ್ವಲ್ಪ ಫಾಸ್ಟ್ ಮಾಡಿಕೊಂಡ್ರೆ ನಮ್ಮ ಜೀವಿತಾವಧಿಯಲ್ಲೂ ಆದರೂ ಆಗ್ಬೋದೇನೋ ಗೊತ್ತಿಲ್ಲ. ಆ ರಿಫಾರ್ಮ್ ಎಲ್ಲ ಆಗುತ್ತಾ ಇಲ್ವಾ ಅವೆಲ್ಲ ಊಹೆ ಮಾಡ್ತಕ್ಕೆ ಬರೋಕ್ಕೆ ಇವಾಗ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.